ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ವರುಣಾರ್ಭಟ ಜೋರಾಗಿದೆ. ಧುಮ್ಮಿಕ್ಕಿ ಹರಿತಾ ಇರುವಂತಹ ನೇತ್ರಾವತಿ ನದಿ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳ ಆಗಿದೆ. ನದಿಗೆ ಇಳಿಯದಂತೆ ಯಾತ್ರಾರ್ಥಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿ ವಿಪರೀತ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿ ಧುಮ್ಮಿಕ್ಕಿ ಹರಿತಾ ಇರುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳಗೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳಿಗೆ ಸೂಚನೆ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ನದಿಗೆ ಇಳಿಬಾರದು ಸೂಚನೆ ಈಗಾಗಲೇ ಕೊಟ್ಟಿರುವಂತದ್ದು. ಕಾರಣ ಅಷ್ಟೇ, ಒಂದು ಕಡೆ ಸೂಚನೆ ಕೊಟ್ಟಿರುವಂತದ್ದು ಪಾಲನೆ ಮಾಡಬೇಕಾಗತ್ತೆ, ಇನ್ನೊಂದು ಕಡೆಯಲ್ಲಿ ಜನರು ಸ್ವಲ್ಪ ಬುದ್ಧಿ ಇರಬೇಕು, ಇಳಿಬಾರದು. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನೀರಿನ ಸೆಳೆತ ರಭಸ ಜಾಸ್ತಿ ಇರುತ್ತೆ. ಜನರು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ಕೇವಲ ಸರ್ಕಾರನೋ ಪೊಲೀಸ್ ಇಲಾಖೆನೋ ಜಿಲ್ಲಾಡಳಿತನೋ ಏನೋ ಸೂಚನೆ ಕೊಡುತ್ತಂತ ಇರಬಾರದು. ಜನರು ಸ್ವಲ್ಪ ಬುದ್ಧಿ ಯೂಸ್ ಮಾಡ್ಕೋಬೇಕು. ಸುಮ್ಮನೆ ಅಲ್ಲಿ ಬೀಚಿಗೆ ಇಳಿಯೋದು, ಅಲ್ಲೂ ಅಷ್ಟೇ ನೀರಿನ ಹರಿವು ಜಾಸ್ತಿ ಆಗುತ್ತೆ, ನೀರಿನ ರಭಸ ಜಾಸ್ತಿ, ಸೆಳೆತ ಜಾಸ್ತಿ. ಇನ್ ಕೇಸ್ ಏನಾದ್ರೂ ಡೀಪ್ ಇರುತ್ತೆ ಅಂತ ಸಂದರ್ಭದಲ್ಲಿ ಗೊತ್ತೇ ಆಗೋದಿಲ್ಲ. ಸೊ ಹೇಳ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಮನಸ್ಸಿಗೆ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅದೇ ಮೇಲ್ಗಡೆ ಅಷ್ಟು ನೀರು ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಕೆಲವು ಸಂದರ್ಭದಲ್ಲಿ ಅಲ್ಲಿ ಡೀಪ್ ಇರುತ್ತೆ, ಗೊತ್ತೇ ಆಗಲ್ಲ. ಸೊ ಆ ಕಾರಣದಿಂದ ಜನರು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ವರುಣಾರ್ಭಟ ಜೋರಾಗಿದೆ. ಧುಮ್ಮಿಕ್ಕಿ ಹರಿತಾ ಇರುವಂತಹ ನೇತ್ರಾವತಿ ನದಿ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳ ಆಗಿದೆ. ನದಿಗೆ ಇಳಿಯದಂತೆ ಯಾತ್ರಾರ್ಥಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿ ವಿಪರೀತ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿ ಧುಮ್ಮಿಕ್ಕಿ ಹರಿತಾ ಇರುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳಗೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳಿಗೆ ಸೂಚನೆ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ನದಿಗೆ ಇಳಿಬಾರದು ಸೂಚನೆ ಈಗಾಗಲೇ ಕೊಟ್ಟಿರುವಂತದ್ದು. ಕಾರಣ ಅಷ್ಟೇ, ಒಂದು ಕಡೆ ಸೂಚನೆ ಕೊಟ್ಟಿರುವಂತದ್ದು ಪಾಲನೆ ಮಾಡಬೇಕಾಗತ್ತೆ, ಇನ್ನೊಂದು ಕಡೆಯಲ್ಲಿ ಜನರು ಸ್ವಲ್ಪ ಬುದ್ಧಿ ಇರಬೇಕು, ಇಳಿಬಾರದು. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನೀರಿನ ಸೆಳೆತ ರಭಸ ಜಾಸ್ತಿ ಇರುತ್ತೆ. ಜನರು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ಕೇವಲ ಸರ್ಕಾರನೋ ಪೊಲೀಸ್ ಇಲಾಖೆನೋ ಜಿಲ್ಲಾಡಳಿತನೋ ಏನೋ ಸೂಚನೆ ಕೊಡುತ್ತಂತ ಇರಬಾರದು. ಜನರು ಸ್ವಲ್ಪ ಬುದ್ಧಿ ಯೂಸ್ ಮಾಡ್ಕೋಬೇಕು. ಸುಮ್ಮನೆ ಅಲ್ಲಿ ಬೀಚಿಗೆ ಇಳಿಯೋದು, ಅಲ್ಲೂ ಅಷ್ಟೇ ನೀರಿನ ಹರಿವು ಜಾಸ್ತಿ ಆಗುತ್ತೆ, ನೀರಿನ ರಭಸ ಜಾಸ್ತಿ, ಸೆಳೆತ ಜಾಸ್ತಿ. ಇನ್ ಕೇಸ್ ಏನಾದ್ರೂ ಡೀಪ್ ಇರುತ್ತೆ ಅಂತ ಸಂದರ್ಭದಲ್ಲಿ ಗೊತ್ತೇ ಆಗೋದಿಲ್ಲ. ಸೊ ಹೇಳ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಮನಸ್ಸಿಗೆ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅದೇ ಮೇಲ್ಗಡೆ ಅಷ್ಟು ನೀರು ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಕೆಲವು ಸಂದರ್ಭದಲ್ಲಿ ಅಲ್ಲಿ ಡೀಪ್ ಇರುತ್ತೆ, ಗೊತ್ತೇ ಆಗಲ್ಲ. ಸೊ ಆ ಕಾರಣದಿಂದ ಜನರು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ವರುಣಾರ್ಭಟ ಜೋರಾಗಿದೆ. ಧುಮ್ಮಿಕ್ಕಿ ಹರಿತಾ ಇರುವಂತಹ ನೇತ್ರಾವತಿ ನದಿ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳ ಆಗಿದೆ. ನದಿಗೆ ಇಳಿಯದಂತೆ ಯಾತ್ರಾರ್ಥಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿ ವಿಪರೀತ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿ ಧುಮ್ಮಿಕ್ಕಿ ಹರಿತಾ ಇರುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳಗೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳಿಗೆ ಸೂಚನೆ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ನದಿಗೆ ಇಳಿಬಾರದು ಸೂಚನೆ ಈಗಾಗಲೇ ಕೊಟ್ಟಿರುವಂತದ್ದು. ಕಾರಣ ಅಷ್ಟೇ, ಒಂದು ಕಡೆ ಸೂಚನೆ ಕೊಟ್ಟಿರುವಂತದ್ದು ಪಾಲನೆ ಮಾಡಬೇಕಾಗತ್ತೆ, ಇನ್ನೊಂದು ಕಡೆಯಲ್ಲಿ ಜನರು ಸ್ವಲ್ಪ ಬುದ್ಧಿ ಇರಬೇಕು, ಇಳಿಬಾರದು. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನೀರಿನ ಸೆಳೆತ ರಭಸ ಜಾಸ್ತಿ ಇರುತ್ತೆ. ಜನರು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ಕೇವಲ ಸರ್ಕಾರನೋ ಪೊಲೀಸ್ ಇಲಾಖೆನೋ ಜಿಲ್ಲಾಡಳಿತನೋ ಏನೋ ಸೂಚನೆ ಕೊಡುತ್ತಂತ ಇರಬಾರದು. ಜನರು ಸ್ವಲ್ಪ ಬುದ್ಧಿ ಯೂಸ್ ಮಾಡ್ಕೋಬೇಕು. ಸುಮ್ಮನೆ ಅಲ್ಲಿ ಬೀಚಿಗೆ ಇಳಿಯೋದು, ಅಲ್ಲೂ ಅಷ್ಟೇ ನೀರಿನ ಹರಿವು ಜಾಸ್ತಿ ಆಗುತ್ತೆ, ನೀರಿನ ರಭಸ ಜಾಸ್ತಿ, ಸೆಳೆತ ಜಾಸ್ತಿ. ಇನ್ ಕೇಸ್ ಏನಾದ್ರೂ ಡೀಪ್ ಇರುತ್ತೆ ಅಂತ ಸಂದರ್ಭದಲ್ಲಿ ಗೊತ್ತೇ ಆಗೋದಿಲ್ಲ. ಸೊ ಹೇಳ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಮನಸ್ಸಿಗೆ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅದೇ ಮೇಲ್ಗಡೆ ಅಷ್ಟು ನೀರು ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಕೆಲವು ಸಂದರ್ಭದಲ್ಲಿ ಅಲ್ಲಿ ಡೀಪ್ ಇರುತ್ತೆ, ಗೊತ್ತೇ ಆಗಲ್ಲ. ಸೊ ಆ ಕಾರಣದಿಂದ ಜನರು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ವರುಣಾರ್ಭಟ ಜೋರಾಗಿದೆ. ಧುಮ್ಮಿಕ್ಕಿ ಹರಿತಾ ಇರುವಂತಹ ನೇತ್ರಾವತಿ ನದಿ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳ ಆಗಿದೆ. ನದಿಗೆ ಇಳಿಯದಂತೆ ಯಾತ್ರಾರ್ಥಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿ ವಿಪರೀತ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿ ಧುಮ್ಮಿಕ್ಕಿ ಹರಿತಾ ಇರುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳಗೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳಿಗೆ ಸೂಚನೆ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ನದಿಗೆ ಇಳಿಬಾರದು ಸೂಚನೆ ಈಗಾಗಲೇ ಕೊಟ್ಟಿರುವಂತದ್ದು. ಕಾರಣ ಅಷ್ಟೇ, ಒಂದು ಕಡೆ ಸೂಚನೆ ಕೊಟ್ಟಿರುವಂತದ್ದು ಪಾಲನೆ ಮಾಡಬೇಕಾಗತ್ತೆ, ಇನ್ನೊಂದು ಕಡೆಯಲ್ಲಿ ಜನರು ಸ್ವಲ್ಪ ಬುದ್ಧಿ ಇರಬೇಕು, ಇಳಿಬಾರದು. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನೀರಿನ ಸೆಳೆತ ರಭಸ ಜಾಸ್ತಿ ಇರುತ್ತೆ. ಜನರು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ಕೇವಲ ಸರ್ಕಾರನೋ ಪೊಲೀಸ್ ಇಲಾಖೆನೋ ಜಿಲ್ಲಾಡಳಿತನೋ ಏನೋ ಸೂಚನೆ ಕೊಡುತ್ತಂತ ಇರಬಾರದು. ಜನರು ಸ್ವಲ್ಪ ಬುದ್ಧಿ ಯೂಸ್ ಮಾಡ್ಕೋಬೇಕು. ಸುಮ್ಮನೆ ಅಲ್ಲಿ ಬೀಚಿಗೆ ಇಳಿಯೋದು,
ಅಲ್ಲೂ ಅಷ್ಟೇ ನೀರಿನ ಹರಿವು ಜಾಸ್ತಿ ಆಗುತ್ತೆ, ನೀರಿನ ರಭಸ ಜಾಸ್ತಿ, ಸೆಳೆತ ಜಾಸ್ತಿ. ಇನ್ ಕೇಸ್ ಏನಾದ್ರೂ ಡೀಪ್ ಇರುತ್ತೆ ಅಂತ ಸಂದರ್ಭದಲ್ಲಿ ಗೊತ್ತೇ ಆಗೋದಿಲ್ಲ. ಸೊ ಹೇಳ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಮನ್ಸಿಗೆ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅದೇ ಮೇಲ್ಗಡೆ ಅಷ್ಟು ನೀರು ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಕೆಲವು ಸಂದರ್ಭದಲ್ಲಿ ಅಲ್ಲಿ ಡೀಪ್ ಇರುತ್ತೆ, ಗೊತ್ತೇ ಆಗಲ್ಲ. ಸೊ ಆ ಕಾರಣದಿಂದ ಜನರು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಇನ್ನು ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ವರುಣಾರ್ಭಟ ಜೋರಾಗಿದೆ. ಧುಮ್ಮುಕ್ಕಿ ಹರಿತಾ ಇರುವಂತಹ ನೇತ್ರಾವತಿ ನದಿ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳ ಆಗಿದೆ. ನದಿಗೆ ಇಳಿಯದಂತೆ ಯಾತ್ರಾರ್ಥಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿ ವಿಪರೀತ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿ ಧುಮ್ಮುಕ್ಕಿ ಹರಿತಾ ಇರುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳಗೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳಿಗೆ ಸೂಚನೆ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ನದಿಗೆ ಇಳಿಬಾರದು. ಸೂಚನೆ ಈಗಾಗಲೇ ಕೊಟ್ಟಿರುವಂತದ್ದು. ಕಾರಣ ಅಷ್ಟೇ, ಒಂದು ಕಡೆ ಸೂಚನೆ ಕೊಟ್ಟಿರುವಂತದ್ದು ಪಾಲನೆ ಮಾಡಬೇಕಾಗತ್ತೆ, ಇನ್ನೊಂದು ಕಡೆಯಲ್ಲಿ ಜನರು ಸ್ವಲ್ಪ ಬುದ್ಧಿ ಇರಬೇಕು, ಇಳಿಬಾರದು. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನೀರಿನ ಸೆಳೆತ ರಭಸ ಜಾಸ್ತಿ ಇರುತ್ತೆ. ಜನರು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ಕೇವಲ ಸರ್ಕಾರನೋ ಪೊಲೀಸ್ ಇಲಾಖೆನೋ ಜಿಲ್ಲಾಡಳಿತನೋ ಏನೋ ಸೂಚನೆ ಕೊಡುತ್ತಂತ ಇರಬಾರದು. ಜನರು ಸ್ವಲ್ಪ ಬುದ್ಧಿ ಯೂಸ್ ಮಾಡ್ಕೋಬೇಕು. ಸುಮ್ಮನೆ ಅಲ್ಲಿ ಬೀಚಿಗೆ ಇಳಿಯೋದು, ಅಲ್ಲೂ ಅಷ್ಟೇ ನೀರಿನ ಹರಿವು ಜಾಸ್ತಿ ಆಗುತ್ತೆ, ನೀರಿನ ರಭಸ ಜಾಸ್ತಿ, ಸೆಳೆತ ಜಾಸ್ತಿ. ಇನ್ ಕೇಸ್ ಏನಾದ್ರೂ ಡೀಪ್ ಇರುತ್ತೆ ಅಂತ ಸಂದರ್ಭದಲ್ಲಿ ಗೊತ್ತೇ ಆಗೋದಿಲ್ಲ. ಸೊ ಹೇಳ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಮನ್ಸಿಗೆ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅದೇ ಮೇಲ್ಗಡೆ ಅಷ್ಟು ನೀರು ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಕೆಲವು ಸಂದರ್ಭದಲ್ಲಿ ಅಲ್ಲಿ ಡೀಪ್ ಇರುತ್ತೆ, ಗೊತ್ತೇ ಆಗಲ್ಲ. ಸೊ ಆ ಕಾರಣದಿಂದ ಜನರು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಇನ್ನು ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ವರುಣಾರ್ಭಟ ಜೋರಾಗಿದೆ. ಧುಮ್ಮುಕ್ಕಿ ಹರಿತಾ ಇರುವಂತಹ ನೇತ್ರಾವತಿ ನದಿ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳ ಆಗಿದೆ. ನದಿಗೆ ಇಳಿಯದಂತೆ ಯಾತ್ರಾರ್ಥಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿ ವಿಪರೀತ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿ ಧುಮ್ಮುಕ್ಕಿ ಹರಿತಾ ಇರುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳಗೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳಿಗೆ ಸೂಚನೆ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ನದಿಗೆ ಇಳಿಬಾರದು. ಸೂಚನೆ ಈಗಾಗಲೇ ಕೊಟ್ಟಿರುವಂತದ್ದು. ಕಾರಣ ಅಷ್ಟೇ, ಒಂದು ಕಡೆ ಸೂಚನೆ ಕೊಟ್ಟಿರುವಂತದ್ದು ಪಾಲನೆ ಮಾಡಬೇಕಾಗತ್ತೆ, ಇನ್ನೊಂದು ಕಡೆಯಲ್ಲಿ ಜನರು ಸ್ವಲ್ಪ ಬುದ್ಧಿ ಇರಬೇಕು, ಇಳಿಬಾರದು. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನೀರಿನ ಸೆಳೆತ ರಭಸ ಜಾಸ್ತಿ ಇರುತ್ತೆ. ಜನರು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ಕೇವಲ ಸರ್ಕಾರನೋ ಪೊಲೀಸ್ ಇಲಾಖೆನೋ ಜಿಲ್ಲಾಡಳಿತನೋ ಏನೋ ಸೂಚನೆ ಕೊಡುತ್ತಂತ ಇರಬಾರದು. ಜನರು ಸ್ವಲ್ಪ ಬುದ್ಧಿ ಯೂಸ್ ಮಾಡ್ಕೋಬೇಕು. ಸುಮ್ಮನೆ ಅಲ್ಲಿ ಬೀಚಿಗೆ ಇಳಿಯೋದು, ಅಲ್ಲೂ ಅಷ್ಟೇ ನೀರಿನ ಹರಿವು ಜಾಸ್ತಿ ಆಗುತ್ತೆ, ನೀರಿನ ರಭಸ ಜಾಸ್ತಿ, ಸೆಳೆತ ಜಾಸ್ತಿ. ಇನ್ ಕೇಸ್ ಏನಾದ್ರೂ ಡೀಪ್ ಇರುತ್ತೆ ಅಂತ ಸಂದರ್ಭದಲ್ಲಿ ಗೊತ್ತೇ ಆಗೋದಿಲ್ಲ. ಸೊ ಹೇಳ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಮನ್ಸಿಗೆ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅದೇ ಮೇಲ್ಗಡೆ ಅಷ್ಟು ನೀರು ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಕೆಲವು ಸಂದರ್ಭದಲ್ಲಿ ಅಲ್ಲಿ ಡೀಪ್ ಇರುತ್ತೆ, ಗೊತ್ತೇ ಆಗಲ್ಲ. ಸೊ ಆ ಕಾರಣದಿಂದ ಜನರು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ.